ತಳ್ಳುವ ಗಾಡಿಗಳು ಅವರು ಇವರು ಕೂಡ ಈ ಆದ್ಯತೆ ರಸ್ತೆಗಳೇನಿದಾವೆ ಪ್ರಯಾರಿಟಿ ರೋಡ್ಸ್ 2000 ಕಿಲೋಮೀಟರ್ ಇಲ್ಲಿ ಯಾರಿಗೂ ಕೂಡ ಅವಕಾಶ ಇರೋದಿಲ್ಲ. ಇದು ಬಿಟ್ಟು ಅವರು ಬೇರೆ ಎಲ್ಲಾದ್ರೂ ಅವರು ವ್ಯಾಪಾರ ಮಾಡಿಕೊಳ್ಳಿ. ಆರ್ಟಿರಿಯಲ್ ಸಬ್ ಆರ್ಟಿರಿಯಲ್ ರೋಡ್ಸ್ ಪ್ರಯಾರಿಟಿ ರೋಡ್ಸ್ ಅಂತ ಏನಿದೆ ಇದನ್ನ ಬಿಟ್ಟು ಅವ್ರು ಬೇರೆ ಎಲ್ಲಾದ್ರೂ ಕೂಡ ಅವರ ಬಿಸ್ನೆಸ್ ಮಾಡ್ಕೊಂಡು ಅವರು ಜೀವನ ಮಾಡಿ ನಮ್ಗೆ ಅವರ ಜೀವನಕ್ಕೆ ನಾವು ತೊಂದರೆ ಮಾಡೋದಕ್ಕೆ ಇಷ್ಟ ಇಲ್ಲ. ಆದ್ರೆ ಎಲ್ಲಿ ನಾವು ಆರ್ಟಿರಿಯಲ್ ಸಬ್ ಆರ್ಟಿರಿಯಲ್ ರೋಡ್ಸ್ ಇದೆ ಇಲ್ಲಿ ಯಾವುದನ್ನು ಕೂಡ ನಾವು ಅವಕಾಶ ಮಾಡಿಕೊಡ್ಲಿಕ್ಕೆ ಆಗೋದಿಲ್ಲ. ಇದು ಪಾದಚಾರಿ ಮಾರ್ಗಕ್ಕೆ ಮಾತ್ರ ಇಲ್ಲಿ ಪ್ರಯಾರಿಟಿ. ಇದಕ್ಕೆ ಅವರು ಕೂಡ ಸಹಕಾರ ಕೊಡ್ಬೇಕು ಅಂತ ಅವ್ರನ್ನ ಮನವಿ ಮಾಡ್ತೇನೆ. ಇಲ್ಲ ಅಂತ ಹೇಳಿದ್ರೆ ಅವ್ರ ಮೇಲೂ ಕೂಡ ನಾವು ಪೆನಾಲ್ಟಿ ಹಾಕ್ಬೇಕಾಗುತ್ತೆ. ಅವ್ರದ್ದು ಏನಾದ್ರು ಇದ್ರೆ ಮೆಟೀರಿಯಲ್ ಅಥವಾ ಗಾಡಿ ಇದ್ರೆ ಅದನ್ನ ಸೀಸ್ ಮಾಡಬೇಕಾಗುತ್ತೆ. ಅದಕ್ಕೆ ಅವಕಾಶ ಕೊಡಬೇಡಿ ಅಂತ ಅವರಲ್ಲೂ ಮನವಿ ಮಾಡ್ತಾರೆ. 2000 ಕಿಲೋಮೀಟರ್ ಬಿಟ್ಟು ಒಂದು ಆರ್ಟಿರಿಯಲ್ ಸಬ್ ಆರ್ಟಿರಿಯಲ್ ರೋಡ್ಸ್ ಬಿಟ್ಟು ಬೇರೆ ಎಲ್ಲಾದ್ರೂ ಅವರು ಮಾಡ್ಕೊಂಡು ಅವರು ಜೀವನ ಮಾಡ್ಲಿ. ನಮ್ಗೆ ಯಾವ ಜೀವನ ಮಾಡೋದು ಜೀವನ ನಡಿಬೇಕು. ಎಲ್ಲ ಕಷ್ಟಪಟ್ಟು ಜೀವನ ಮಾಡೋದು ಜೀವನ ನಡಿಬೇಕು. ಅದು ಮಾಡ್ಲಿ ಅಂತ ಅವರಲ್ಲೂ ಬೇರೆ ಕಡೆ ಎಲ್ಲಾದ್ರೂ ಮಾಡ್ಲಿ ಅಂತ ನಾನು ಮನವಿ ಮಾಡ್ತೇನೆ. ಇದು ಇವತ್ತು ಪ್ರಮುಖವಾಗಿ ಚರ್ಚೆ ಮಾಡಿರ್ತಕ್ಕಂಥ ವಿಷಯ ಸುರಕ್ಷಿತ ಪಾದಚಾರಿ ಮಾರ್ಗ ಅಭಿಯಾನ ಬೆಂಗಳೂರಿನಲ್ಲಿ ಜುಲೈ 1ರಿಂದ ನಾವು ಆರಂಭ ಮಾಡ್ತಾ ಇದ್ದೇವೆ. ಹಾಗೇನೆ ಇನ್ನೊಂದು ನಾನು ಎಲ್ಲ ಕಮಿಷನರ್ಗೆ ಸೂಚನೆ ಕೊಟ್ಟಿರೋದು ಈ ಬಾಟಲ್ ಫಿಲ್ಲಿಂಗ್ ಮಾಡುವಂತದ್ದು. ಇದರ ಬಗ್ಗೆನೂ ಕೂಡ ಸಾಕಷ್ಟು ಇವತ್ತು ಚರ್ಚೆ ಮಾಡಿದೆ. ಈ ಬಾಟಲ್ ಫಿಲ್ಲಿಂಗ್ ಮಾಡೋದು ಸರಿಯಾಗಿ ಮಾಡೋದಿಲ್ಲ, ನೀವು ಅದರಲ್ಲಿ ಕ್ವಾಲಿಟಿ ಇರೋದಿಲ್ಲ ಅನ್ನುವಂಥದ್ದು ಜನಗಳ ಕಂಪ್ಲೇಂಟ್. ಮಾಡಿದ್ದು ಸರಿಯಾಗಿ ಉಳಿಯೋದಿಲ್ಲ ಅನ್ನುವಂಥದ್ದು. ಅದಕ್ಕೋಸ್ಕರ ನಾನು ಅವ್ರಿಗೆ ಏನ್ ಹೇಳಿದ್ದೇನೆ ಅಂದ್ರೆ ಇನ್ಮೇಲೆ ಕಡ್ಡಾಯವಾಗಿ ಎಲ್ಲಿ ಬಾಟಲ್ ಫಿಲ್ಲಿಂಗ್ ಮಾಡ್ತಾರೆ ಅಲ್ಲಿ ಎಲ್ಲಾ ಕಡೆನೂ ಕೂಡ ಬಾಕ್ಸ್ ಶೇಪ್ ಅಲ್ಲಿ ರೋಡ್ ಅನ್ನ ಕಟ್ ಮಾಡಿ ಕೆಳಗಡೆ ಜಲ್ಲಿ ಹಾಕಿ ಅದರ ಮೇಲ್ಗಡೆ ಟಾರ್ ಹಾಕ್ಬೇಕು. ಸುಮ್ಮನೆ ಹೋಗ್ಬಿಟ್ಟು ಟಾರ್ ಎಳೆದ್ಬಿಟ್ಟು ಹೊರಟೋಗೋದು ಅಲ್ಲ. ಸೊ ಬಾಕ್ಸ್ ಶೇಪ್ ಅಲ್ಲಿ ಕಟ್ ಮಾಡಿ ಕೆಳಗಡೆ ಜಲ್ಲಿ ಹಾಕಿ ಅದ್ರ ಮೇಲೆ ಟಾರ್ ಹಾಕ್ಬೇಕು ಮತ್ತು ರೋಡ್ ಲೆವೆಲ್ಗೆ ಫಿನಿಶ್ ಮಾಡಬೇಕು ಪ್ಯಾಚ್ ವರ್ಕ್ ಅನ್ನ. ಯಾಕಂದ್ರೆ ಪ್ಯಾಚ್ ಹಾಕಬೇಕು ಹೋಗಿ ಮತ್ತೆ ಅದು ಉಬ್ಬಾಗಿ ಅದೇ ಒಂದು ಓಡಾಟಕ್ಕೆ ಅಡಚಣೆ ಆಗುತ್ತೆ. ಎರಡನೇದು ಇದನ್ನೆಲ್ಲ ಮ್ಯಾನ್ಯುವಲ್ ಆಗಿ ಮಾಡೋದ್ರ ಬದಲಿಗೆ ಇದಕ್ಕೆ ಮೆಷಿನ್ಗಳು ಬಂದಿದ್ದಾವೆ. ಆದಷ್ಟು ಶೀಘ್ರದಲ್ಲಿ ಮೆಷಿನ್ ಮುಖಾಂತರನೇ ಮಾಡುವಂತಹ ವ್ಯವಸ್ಥೆಗೆ ಬದಲಾವಣೆ ಮಾಡ್ಕೋಬೇಕು ಅಂತ ನಾನು ಸೂಚನೆ ಕೊಟ್ಟಿದ್ದೆ. ಅವ್ರು ಹೇಳಿದ್ದಾರೆ ಅದಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ ಅಂತ ಹೇಳಿ. ಈಗ ಯಾಕಂದ್ರೆ ಅವ್ರು ಕಾಂಟ್ರಾಕ್ಟರ್ ಮೆಷಿನ್ ಅನ್ನ ಪ್ರೊಕ್ಯೂರ್ ಮಾಡ್ಕೋಬೇಕಾಗತ್ತೆ. ನಾನು ಆಯ್ತು ಅದನ್ನ ಆದ್ರೆ ಆದಷ್ಟು ಶೀಘ್ರವಾಗಿ ಮೆಷಿನ್ ಅಲ್ಲೇ ಕಟ್ಟಿಂಗು ಮೆಷಿನ್ ಮಾಡುತ್ತೆ, ಜಲ್ಲಿ ಹಾಕೋದ್ರಲ್ಲೂ ಒಂದೇ ಮೆಷಿನ್ ಅಲ್ಲಿ ಆಗುತ್ತೆ, ಟಾರು ಮತ್ತೆ ರೋಲಿಂಗು ಎಲ್ಲಾನು ಕೂಡ ಒಂದೇ ಮೆಷಿನ್ ಅಲ್ಲಿ ಇಟ್ಬಿಟ್ಟು ಇದಾವೆ. ಬರೋ ದಿನಗಳಲ್ಲಿ ಅದನ್ನೇ ಕಡ್ಡಾಯ ಮಾಡ್ಕೋಬೇಕು ಅಂತ ಹೇಳಿದ್ದೇನೆ. ಅದಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ ಅಂತ ಹೇಳಿದ್ದಾರೆ. ಆಯ್ತು, ಸ್ವಲ್ಪ ದಿನ ಎಲ್ಲೆಲ್ಲಿ ಸಾಧ್ಯ ಅಲ್ಲಿ ಮೆಷಿನ್ ಅಲ್ಲಿ ಮಾಡಿ, ಕೆಲವು ಮ್ಯಾನ್ಯುವಲ್ ಆಗಿ ಮಾಡಿ ಆದಷ್ಟು ಶೀಘ್ರವಾಗಿ ನಾವೆಲ್ಲ ಮೆಷಿನ್ಗೆ ಕಂಪಲ್ಸರಿಯಾಗಿ ಶಿಫ್ಟ್ ಆಗಬೇಕು ಅಂತ. ಇದರಲ್ಲಿ ಟಾಪ್ ಪ್ರಯಾರಿಟಿಯನ್ನ ಜಂಕ್ಷನ್ಗಳು ಎಲ್ಲಿ ಎರಡು ರಸ್ತೆ ಕೂಡ್ತವೆ ಜಂಕ್ಷನ್ಗೆ ಟಾಪ್ ಪ್ರಯಾರಿಟಿ ಅಂತ ಹೇಳಿದ್ದೇನೆ. ಬಾಟಲ್ ಫಿಲ್ಲಿಂಗ್ ಮಾಡುವಾಗ ಸಿಗ್ನಲ್ಸ್ ಜಂಕ್ಷನ್ಸ್ ಇಂಥ ಕಡೆ ಟಾಪ್ ಪ್ರಯಾರಿಟಿಯಲ್ಲಿ ಮಾಡಬೇಕು. ಫಸ್ಟ್ ಪ್ರಯಾರಿಟಿ ಸಿಗ್ನಲ್ಸ್ ಜಂಕ್ಷನ್ಸ್ ರಸ್ತೆ ಕೂಡುವಂತಹ ಜಾಗಗಳಲ್ಲಿ ಮಾಡಬೇಕು ಅಂತ. ಇದಕ್ಕೂ ಕೂಡ ಸುಮಾರು ಒಂದು 77 ಕೋಟಿ ಖರ್ಚು ಮಾಡಿ ಬಾಟಲ್ ಫಿಲ್ಲಿಂಗ್ ಕೆಲಸ ಮಾಡಬೇಕು ಅಂತ ನಾನು ಅವರಿಗೆ ಸೂಚನೆಯನ್ನ ಕೊಟ್ಟಿದ್ದೇನೆ. ಇಷ್ಟು ಇವೆರಡರ ಬಗ್ಗೆ ಇವತ್ತು ನಾವು ಚರ್ಚೆ ಮಾಡಿ ಒಟ್ಟಾರೆಯಾಗಿ ನಾವು ತೀರ್ಮಾನಕ್ಕೆ ಬಂದಿರತಕ್ಕಂತ ವಿಷಯಗಳು. ಇದನ್ನ ಜುಲೈ 1 ಇಂದ ನಾವು ಪಾದಚಾರಿ ಮಾರ್ಗ ಎನ್ಫೋರ್ಸ್ಮೆಂಟ್ ಮಾಡ್ತಕ್ಕಂಥದ್ದು, ಹಾಗೂ ಜುಲೈ ತಿಂಗಳಲ್ಲಿ ಬಾಟಲ್ ಫಿಲ್ಲಿಂಗ್ ಮಾಡ್ತಕ್ಕಂಥದ್ದು ಮತ್ತು ಜುಲೈ 10ರಿಂದ ಈ ಬಿಡಾಡಿ ಗಾಡಿಗಳು ರಸ್ತೆಯಲ್ಲಿ ಬಿಟ್ಟೋಗಿರ್ತಕ್ಕಂಥ ಗಾಡಿಗಳನ್ನ ಖಾಲಿ ಮಾಡಿಸ್ತಕ್ಕಂಥದ್ದು. ಹಾಗೂ ನಾನು ಟ್ರಾಫಿಕ್ ಪೊಲೀಸರು ಬಂದಿದ್ರು, ಅವ್ರಿಗೂ ಹೇಳಿದ್ದೇನೆ, ಈ ಸಿಗ್ನಲ್
ಇಂದ 75 ಮೀಟರ್ ದೂರ, ಸಿಗ್ನಲ್ ಇಂದ 75 ಮೀಟರ್ ಅಂತರದಲ್ಲಿ ಯಾವುದೇ ಬಸ್ ನಿಲುಗಡೆ ಮಾಡಬಾರದು. 75 ಮೀಟರ್ ಇಂದ ಹೊರಗಡೆ ಮಾಡಿ. ಯಾಕಂದ್ರೆ ಸಿಗ್ನಲ್ ಅಲ್ಲಿ ಎಷ್ಟೋ ಕಡೆ ಬಸ್ ನಿಲುಗಡೆ ಮಾಡಿ ಸಿಗ್ನಲ್ ಗ್ರೀನ್ ಇದ್ರೂ ಕೂಡ ವೆಹಿಕಲ್ ಪಾಸ್ ಆಗುವುದಿಲ್ಲ. ಮತ್ತು ಎಲ್ಲಿ ಟ್ರಾಫಿಕ್ ಲೈಟ್ ಇದೆ ಸಿಗ್ನಲ್ ಅಂತ ಕಡೆ ಹಂಪುಗಳು ಇರಬಾರದು. ಯಾಕಂದ್ರೆ ಸಿಗ್ನಲ್ ಬಂದ್ರು ಕೂಡ ವೆಹಿಕಲ್ಸ್ ಪಾಸ್ ಆಗೋದಿಲ್ಲ. ಮೊದಲೇ ಬ್ಯಾಂಗ್ಳೂರಲ್ಲಿ ಟ್ರಾಫಿಕ್ ಮೂವ್ ಆಗೋದಿಲ್ಲ. ಅದರಲ್ಲಿ ಒಂದೊಂದು ಸಿಗ್ನಲ್ ಅಲ್ಲಿ ಕೂಡ 2 ಸಿಗ್ನಲ್ಗೆ ಕಾಯಬೇಕು. ಅದರ ಮೇಲ್ಗಡೆ ನೀವು ಟ್ರಾಫಿಕ್ ಲೈಟ್ ಇರೋ ಕಡೆಗೂ ಹಂಪ್ ಹಾಕಿದ್ರೆ ಇನ್ನೂ 50% ಕೂಡ ವೆಹಿಕಲ್ಸ್ ಮೂವ್ ಆಗೋದಿಲ್ಲ. ಸೊ ಸಿಗ್ನಲ್ ಇಂಪ್ರೂವ್ಮೆಂಟ್ ಪ್ರಯಾರಿಟಿ. ಸಿಗ್ನಲ್ ಇಂದ 75 ಮೀಟರ್ ದೂರದಲ್ಲಿ ಯಾವುದು ಪಾರ್ಕಿಂಗ್ ಮಾಡೋದಿಲ್ಲ, ಬಸ್ಸು ಪಾರ್ಕಿಂಗ್ ಮಾಡುವಾಗಿಲ್ಲ, ವೆಹಿಕಲ್ಸ್ ಪಾರ್ಕಿಂಗ್ ಮಾಡುವಾಗಿಲ್ಲ. ಇದನ್ನ ಟ್ರಾಫಿಕ್ ಪೊಲೀಸ್ ಅವರಿಗೆ ನಾನು ಸಲಹೆ ಕೊಟ್ಟಿದ್ದೇನೆ. ಅವರು ಉನ್ನತ ಅಧಿಕಾರಿಗಳ ಹತ್ರ ಮಾತಾಡಿ ಇದಕ್ಕೆ ಬೇಕಾದಂತ ಆದೇಶ ಹೊರಡಿಸಬೇಕು ಅಂತ ನಾನು ತಾಕೀತು ಮಾಡಿದ್ದೇನೆ. ತೀರ್ಮಾನ ಅವರು ತಗೊಳ್ಬೇಕಾಗುತ್ತೆ. ಆದ್ರೆ ನಮ್ಮ ಅಧಿಕಾರಿಗಳಿಗೆ ಹೇಳಿದ್ದೇನೆ, ಸಿಗ್ನಲ್ಗಳಲ್ಲಿ ಜಂಕ್ಷನ್ಸ್ ಅಲ್ಲಿ ಆಟೋ ಫೀಲಿಂಗ್ ತಗೊಳ್ಳೇಬೇಕು ಮತ್ತು ಅಲ್ಲಿ ಟ್ರಾಫಿಕ್ ಲೈಟ್ ಇರೋ ಕಡೆ ಆಟೋಸ್ ಇದ್ರೆ ಹಂಗಿದ್ರೆ ಅದನ್ನ ತೆರವು ಮಾಡಬೇಕು. ಆವಾಗ ಸಿಗ್ನಲ್ಗಳಲ್ಲಿ ವೆಹಿಕಲ್ ಮೂವ್ಮೆಂಟ್ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗುತ್ತೆ. ಇವು ಕೆಲವು ಚರ್ಚೆ ಮಾಡಿರ್ತಕ್ಕಂಥ ಪ್ರಮುಖ ವಿಷಯಗಳು. ಸರ್, ಅಂದ್ರೆ ಈಗ ಸ್ಪೀಡ್ ಬ್ರೇಕರ್ಸ್ ಹೋಗಿ ಹೋಗ್ತದೆ, ಮುಂದೆನೇ ವಿಷಯ ಆಗುತ್ತೆ. ಹೋಟೆಲ್ ತೆರವು ಮಾಡಿದ್ರೆ ಮತ್ತೆ ಇಷ್ಟ ಆಗುತ್ತೆ. ಇಲ್ಲ, ಯಾಕೆ ತೆರವು ಮಾಡ್ತಾ ಇದ್ದೇವೆ? ನಾನು ಪ್ರಯಾರಿಟಿ ರೋಡ್ಸ್ ಅಲ್ಲಿ ಮಾಡಬೇಡಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ನಾನು ಪ್ರಯಾರಿಟಿ ರೋಡ್ಸ್ ಎಷ್ಟು, ನೀವು 14,000 ಕಿಲೋಮೀಟರ್ ಲೆಂತ್ ರೋಡ್ಸ್ ಅಲ್ಲಿ ಒಂದು 4,000 ಕಿಲೋಮೀಟರ್ ಬಿಟ್ಟರು ಕೂಡ ಇನ್ನು 10,000 ಕಿಲೋಮೀಟರ್ ಅಷ್ಟು ರಸ್ತೆಗಳು ಅವ್ರಿಗೆ ನಾವು ಮುಕ್ತವಾಗಿ ಬಿಡ್ತಾ ಇದ್ದೇವೆ. ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು. ಒಟ್ಟು ಮಲ್ಲೇಶ್ವರಂ, ಬಸವನಗುಡಿ, ಗಾಂಧಿ ಬಜಾರ್ ಇದೆಲ್ಲಾನು ಇನ್ಕ್ಲೂಡ್ ಆಗುತ್ತೆ ಸರ್. ಬಿಕಾಸ್ ಹೆಚ್ಚಿನ ಪಾದಚಾರಿ ಮೇಡಮ್ 14,000 ಕಿಲೋಮೀಟರ್ ಇದೆ. ನಾನು ಇಲ್ಲಿ ಕೂತ್ಕೊಂಡು ಯಾವ್ದು ಪ್ರಯಾರಿಟಿ ರೋಡ್ ಅಂತ ಹೇಳಕ್ ಆಗತ್ತಾ? ಎಲ್ಲಿ ಜಾಸ್ತಿ ಜನ ಓಡಾಡ್ತಾರೆ, ಎಲ್ಲಿ ಜಾಸ್ತಿ ವೆಹಿಕಲ್ ಓಡಾಡ್ತಾರೆ ಅದೆಲ್ಲ ಪ್ರಯಾರಿಟಿನೇ. ಈಗ ಅದು ಬಿಟ್ಟು ಇನ್ನು 10,000 ಕಿಲೋಮೀಟರ್ ರೋಡ್ಸ್ ಇದೆ, ಅಲ್ಲಿ ನೀವೇನಾದ್ರೂ ಬಿಸ್ನೆಸ್ ಮಾಡ್ಕೊಳ್ಳಿ. ಸರ್, ನೀವು ಮೊದಲು ಗುರುತಿಸಿರ ಸರ್ ಪ್ರಯಾರಿಟಿ ಲೈನ್, ಆದ್ಯತೆ ಲೈನ್ ಇದು ಅಂತ ಗುರುತಿಸಿ ಆಮೇಲೆ ಅಭಿಯಾನ ಮಾಡ್ತೀರಾ? ಸಬಾರ್ಟಿರಿಯಲ್ ರೋಡ್ಸ್ ಅಂತ ಪ್ರತಿಯೊಂದು ಕಡೆನೂ ಕೂಡ ಅವ್ರದ್ದು ಇದೆ, ಆರ್ಟಿರಿಯಲ್ ಅಂಡ್ ಸಬಾರ್ಟಿರಿಯಲ್ ರೋಡ್ಸ್ ಅಂತ. ಅದನ್ನೇ ನಾನು ಸಿಂಪಲ್ ಆಗಿ ಆದ್ಯತೆ ರಸ್ತೆಗಳು ಅಂತ ಹೇಳ್ತಾ ಇದ್ದೀನಿ. 4,000 ಕಿಲೋಮೀಟರ್ ಬಿಟ್ಟು ಬೇರೆ ಕಡೆ ಇನ್ನು 10,000 ಕಿಲೋಮೀಟರ್ ಇದೆ, ಅವರು ಅಲ್ಲಿ ವ್ಯಾಪಾರ ಮಾಡ್ಕೊಳ್ಳಿ. ಹಾಗಾದ್ರೆ ನೀವ್ ಹೇಳೋದು ಹೇಗೆ ಅಂದ್ರೆ ಪಾದಚಾರಿ ಮಾರ್ಗನೂ ಸುಮಾರ್ಗ ಆಗ್ಬೇಕು, ಆದ್ರೆ ಎಲ್ಲ ಟ್ರಾಫಿಕ್ ಅಲ್ಲಿ ಪಾರ್ಕಿಂಗ್ ಮಾಡಬೇಕು, ಎಲ್ಲ ನಡಿಬೇಕು ಅಂದ್ರೆ ಏನ್ ಸಾಧ್ಯ? ಮ್ಯಾಜಿಕ್ ಮಾಡಕ್ಕಾಗುತ್ತಾ ಹೇಳಿ? ಸರ್, ಈಗ ಸುಮಾರು 1 ವರ್ಷದಿಂದಲೇನೆ ಪಾದಚಾರಿ ಮಾರ್ಗವನ್ನ ತೆರವುಗೊಳಿಸಬೇಕು ಅತಿಕ್ರಮಣ ಅಂತೇಳಿ ಮಾಡ್ತಾನೆ ಇದಾರೆ ಎಲ್ಲಾ ರಿಸಲ್ಟ್ ಏನು ಇಲ್ಲ ಸರ್. ಇದು ಲೋಕಲ್ ಅಥಾರಿಟಿ ಯಾರಿದ್ದಾರೆ, ಎಇ ಮತ್ತೆ ಎಡಬ್ಲ್ಯೂಗಳು ಲೋಕಲ್ ಅಥಾರಿಟಿ ಬಂದು ಮತ್ತೆ ಹಾಕಿದ್ದಾರೆ. ಶಾಸಕ ಸಪೋರ್ಟ್ ಇದೆ, ಸ್ಥಳೀಯ 1 ವರ್ಷದಿಂದ ಅಲ್ಲ, 4 ವರ್ಷದಿಂದಲೂ ನಡೆದಿರೋದೆ ಆಯ್ತಾ. ಅದಕ್ಕೆ ಅವ್ರಿಗೆ ಹೇಳಿದ್ದೀನಿ, ನಾವು ಒಂದ್ ಕಡೆಯಿಂದ ತೆರವು ಮಾಡ್ಕೊಂಡು ಹೋಗೋದು, ಹಿಂದ್ಗಡೆಯಿಂದ ಎನ್ಕ್ರೋಚ್ಮೆಂಟ್ ಮಾಡೋದು, ಇದು ಒಂಥರ ನಾನು ಈ ನಾಯಿ ತನ್ನ ಬಾಲವನ್ನ ತಾನೇ ಚೇಂಜ್ ಮಾಡ್ದಂಗೆ ಆಗ್ಬಿಟ್ಟಿದೆ. ಇದು ಒಂಥರ ಈ ರೀತಿ ಆದ್ರೆ ಆಗೋದಿಲ್ಲ. ಈ ಸೈಕಲ್ ಅನ್ನ ನಾವು ಬ್ರೇಕ್ ಮಾಡ್ಬೇಕು ಅಂದ್ರೆ ಯಾರು ಎನ್ಕ್ರೋಚ್ಮೆಂಟ್ ಮಾಡ್ತಾರೆ ಅವ್ರ ಮೇಲೆ ಸಿವಿಯರ್ ಪೆನಾಲ್ಟಿ ಹಾಕ್ಬೇಕು. ಅಷ್ಟೇ ಅಲ್ಲ, ಅಂಗಡಿಗಳವ್ರು ಎನ್ಕ್ರೋಚ್ಮೆಂಟ್ ಮಾಡಿದ್ರೆ ಅವ್ರದ್ದು ಅಂಗಡಿ ಲೈಸೆನ್ಸ್ ಕ್ಯಾನ್ಸಲ್ ಮಾಡಿ ಅಂಗಡಿನ ಬಂದ್ ಮಾಡಿಸ್ಬೇಕು. ಆ ಲೆವೆಲ್ ಹೋದ್ರು ಪರವಾಗಿಲ್ಲ, ಇದನ್ನ ನಾಳೆ ಮತ್ತೆ ರಿಪೀಟ್ ಆಗದಂಗೆ ಮಾಡ್ಬೇಕು ಅಂತ ಹೇಳಿದೆ. ಸರ್, ಪಾದಚಾರಿ ಮಾರ್ಗ ಕ್ಲಿಯರ್ ಮಾಡ್ಬೇಕು ನಮ್ಮ ಆಗ್ರಹ ಕೂಡ ಇದೆ. ಬಟ್ ಏನಂತಂದ್ರೆ ಇದಕ್ಕೆಲ್ಲ ಮೂಲ ಕಾರಣ ಸ್ಥಳೀಯ ಅಧಿಕಾರಿಗಳು, ಅಲ್ಲಿ ಎಡಬ್ಲ್ಯೂ ಎಇಗಳು ಅವ್ರ ಗಮನದಲ್ಲಿ ಇರುತ್ತೆ, ಅವ್ರು ಒಂಚೂರು ಕ್ರಮಕ್ಕೆ ಮುಂದಾಗೋದಿಲ್ಲ ಸರ್. ಆಯ್ತು, ಇದು ಅವತ್ತಿಂದ ನಡೆದಿದೆ. ಅದಕ್ಕೆ ಇದನ್ನ ಒಂದು ಅಭಿಯಾನದ ಮಾದರಿಯಲ್ಲಿ ತಗೊಂಡಾಗ ಎಲ್ಲಾರು ಕೂಡ್ಕೊಂಡಾಗ ಆಟೋಮ್ಯಾಟಿಕಲಿ ಒಂದು ಮಿಷನ್ ಮೋಡಲ್ಲಿ ಆಗುತ್ತೆ ಅಂತ ಇದಕ್ಕೊಂದು ಡ್ರೈವ್ ತಗೊಳ್ತಾ ಇದೆ. ಒಬ್ಬೊಬ್ಬರೇ ಮಾಡ್ಬೋದು, ಏನು ಮಾಡ್ತಾ ಸರ್, ಇನ್ನೊಂದು ಸಜೆಷನ್ ಕಾನೂನು ನಾನು ಹೇಳ್ತಾ ಇರೋದು ಯಾವುದು ಹೊಸದಲ್ಲ. ಸರ್, ಇನ್ನೊಂದು ಸಜೆಷನ್, ಈಗ ಬೀದಿ ಬದಿ ವ್ಯಾಪಾರಿಗಳನ್ನ ಸಂಘಗಳನ್ನ ಕರೆದು ಒಂದ್ಸರಿ ಮೀಟಿಂಗ್ ಮಾಡಿದ್ರೆ ಇದಕ್ಕೊಂದು ಪರಿಹಾರ ಸಿಗಬಹುದು. ಅವ್ರಿಗೂ ಒಂದು ಆಪ್ಷನ್ ನೀವು ಕೊಟ್ರೆ, ಅವಕಾಶ ಕೊಟ್ರೆ. ಆಪ್ಷನ್ ಏನಿಲ್ಲ, 75% ಏರಿಯಾ ಅವ್ರಿಗೆ ಬಿಟ್ಟಿದೀವಿ. 75% ಏರಿಯಾ ಇದೆ.
ಮೇನ್ ರೋಡ್ಸ್ ಅನ್ನ ಆಕ್ಯುಪೈ ಮಾಡಬೇಡಿ ಅಂತ ನಾವು ಒಂದು ಮೀಟಿಂಗ್ ಏನಾದ್ರು ಮಾಡ್ತೀರಾ ಸರ್ ಅವ್ನ ಕರೆದು? ಕಮಿಷನರ್ಸ್ ಕರೆದು ಮಾತಾಡ್ತಾರೆ. ಸರ್ ಆಮೇಲೆ ಈಗ ಮನೆ ಕನ್ಸ್ಟ್ರಕ್ಷನ್ ದಯವಿಟ್ಟು ಯಾವ ಅರ್ಥ ಮಾಡ್ಕೊಳ್ಳಿ, ಎಲ್ಲಾರನ್ನು ಪ್ಲೀಸ್ ಮಾಡಕ್ ಹೋದ್ರೆ ಯಾವ ಪ್ರಾಬ್ಲಮ್ ಸಾಲ್ವ್ ಮಾಡಕ್ ಆಗುತ್ತೆ? ಸರ್ ಮೇನ್ಲಿ ಎಲ್ಲಾರು ಅಡ್ಜಸ್ಟ್ ಆಗ್ಬೇಕು. ಈಗ ಪ್ರಾಬ್ಲಮ್ ಸಾಲ್ವ್ ಆಗ್ಬೇಕು, ಆದ್ರೆ ಇದು ಹೆಂಗೆ ಅಂದ್ರೆ ಕೋಲು ಕಟ್ಟಿ ಮುರಿಬಾರದು. ಇಲ್ಲ ಮಾಡ್ಬೇಕು, ಇಲ್ಲ ಮಾಡ್ಬೇಕು ಸರ್. ಮಾತಾಡಿ. ಸರ್ ಈಗ ನಾವು ಇದರಿಂದ ನಮ್ಗೆ ಏನು ಜನ ನಮ್ಮನ್ನ ಬೈಕೊಳ್ತಾರೆ, ಬೈಸ್ಕೊಳಕ್ ತಯಾರಿದ್ದೀವಿ. ಆದ್ರೆ ಒಂದು ಪ್ರಾಬ್ಲಮ್ ಆದ್ರೂ ಸಾಲ್ವ್ ಆಗಲಿ, ಬೆಂಗಳೂರಿನ ಜನಕ್ಕೆ ಅನುಕೂಲ ಆದ್ರೂ ಆಗಲಿ. ಸರ್ ನಾವು ಸುಮ್ಮನೆ ಇರ್ಬೋದಲ್ವಾ? ನಾನೇ ಕೈ ಹಾಕ್ಬೇಕು ಇದಕ್ಕೆ? ಬೈಸ್ಕೊಳಕ್ ಹಾಕ್ಬೇಕಾ? ಬೈಸ್ಕೊಳಕ್ ಹಾಕ್ಬೇಕಾ? ಕೈ ಹೇಳಿ. ಇಲ್ಲ ಒಂದ್ ಕಡೆ ಏನೋ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕಾ ಬೇಡವಾ? ಇದು ಈಗ ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ, ಜನ ಹೇಳ್ತಾ ಇದ್ದಾರೆ ನಮ್ಗೆ ಏನಾದ್ರೂ ಸ್ವಲ್ಪ ಓಡಾಡುವಂತ ಫುಟ್ಪಾತ್ ಕೊಡಿ ಅಂತ. ಇದರಿಂದ ನಮಗೇನ್ ಅನುಕೂಲ ಇದೆ ಹೇಳಿ? ಯಾರಿಗೂ ಮಾಡಕ್ ಇಷ್ಟ ಇಲ್ಲದೆ ಇರೋ ಕೆಲಸ ಇದು, ಕನಿಷ್ಠ ಕೆಲಸ ಇದು. ಆದ್ರೆ ಇದನ್ನ ನಾವು ಮೇಲಾಕೊಂಡು ಮಾಡ್ಬೇಕು ಅಂತಂದ್ರೆ ಎಲ್ಲರೂ ಸಹಕಾರ ಕೊಡ್ಬೇಕು. ಸರಿ, ಈಗ ಮನೆಗಳ ಕನ್ಸ್ಟ್ರಕ್ಷನ್ ಕೂಡ ಫುಟ್ಪಾತ್ ಎಲ್ಲ ಆಗ್ತಾರೆ, ಅದು ಹಿಂಗೆ ಪೆನಾಲ್ಟಿ ನೋಡಿ. ಈಗ ಅದಕ್ಕೂ ಕಾನೂನಲ್ಲಿ ಏನ್ ಹೇಳುತ್ತೆ, ಅಲ್ಲಿ ರೋಡ್ ಮೇಲೆ ಶೆಡ್ ಹಾಕೋಬಾರ್ದು ಅಂತಿದೆ. ಆದ್ರೆ ಈಗ ಟೆಂಪ್ರರಿ ಆಗಿ ಅವ್ರು ಹಾಕೊಂಡು ತೆರವು ಮಾಡ್ತಾರೆ. ಇದೊಂದು ವಾಡಿಕೆ ಆಗ್ಬಿಟ್ಟಿದೆ, ಅದನ್ನು ಮಾಡ್ಬೇಡಿ ಅಂತ ಹೇಳಿದ್ರೆ ಅದು ಮೇನ್ ರೋಡ್ಸ್ ಅಲ್ಲಿ ಮಾಡಲ್ಲ, ಇಂಟೀರಿಯರ್ ರೋಡ್ಸ್ ಅಲ್ಲಿ ಮಾಡ್ತಾರೆ. ಸುಮಾರು ರಸ್ತೆಗಳಲ್ಲಿ ಫುಟ್ಪಾತ್ ಗಳಲ್ಲೇ ಪಬ್ಲಿಕ್ ಟಾಯ್ಲೆಟ್ ಇದೆ ಸರ್, ಅದನ್ನು ತೆರವು ಮಾಡ್ತೀರಾ? BBMP ಇದೆ, ಫುಟ್ಪಾತ್ ಅಲ್ಲೇ ಇದೆ. ಮುಂದೆ ಲಾಂಗ್ ಟರ್ಮ್ ಅಲ್ಲಿ ಫುಟ್ಪಾತ್ ಹೇಗಿರ್ಬೇಕು ಅಂತ ಕೆಲವು ನಾವು ಸ್ಟ್ಯಾಂಡರ್ಡ್ಸ್ ಅನ್ನ ಡಿಸೈಡ್ ಮಾಡ್ತೇವೆ. ಅದನ್ನು ಕೂಡ ಇವತ್ತು ಚರ್ಚೆ ಮಾಡಿದ್ದೇವೆ. ಇವರು ಎಲ್ಲ ಪಾಯಿಂಟ್ ಔಟ್ ಮಾಡಿದ್ರು. ಕೆಲವು ಪರ್ಮನೆಂಟ್ ಸ್ಟ್ರಕ್ಚರ್ ಬಂದ್ಬಿಟ್ಟಿದೆ, ಇನ್ಕ್ಲೂಡಿಂಗ್ ಟಾಯ್ಲೆಟ್ ಬಂದ್ಬಿಟ್ಟಿದೆ. ಈ ಕೆಲವು ಕಡೆ ಬಸ್ ಸ್ಟಾಪ್ ಮಾಡೋಕೆ ಏನ್ ಮಾಡೋದ್ರೆ 1.5 ಅಡಿ ರೈಸ್ ಮಾಡಿದ್ದಾರೆ. ಈ ತರ ಎಲ್ಲ ಇದೆ. ಅದನ್ನ ಲಾಂಗ್ ಟರ್ಮ್ ಅಲ್ಲಿ ಇದನ್ನ ಸ್ಟ್ಯಾಂಡರ್ಡೈಸ್ ಮಾಡೋಣ. ಅದನ್ನೆಲ್ಲ ಇನ್ ಮುಂದೆ ಇವುಗಳಿಗೂ ಕೂಡ ನಾವು ಫುಟ್ಪಾತ್ ಅಂದ್ರೆ ಏನು ಅನ್ನೋದನ್ನ ಸ್ಪಷ್ಟವಾಗಿ ಒಂದು ಡಿಫೈನ್ ಮಾಡುವಂತ ಮಾಡೋಣ. ಬಟ್ ಹಾಗಂತೇಳಿ ಈಗ ತಕ್ಷಣಕ್ಕೆ ಏನ್ ಮಾಡ್ಲಿಕ್ಕೆ ಸಾಧ್ಯ? ಇರೋದನ್ನಾದ್ರೂ ನಾವು ಎನ್ಕ್ರೋಚ್ಮೆಂಟ್ ಅದು ಇದು ಎಲ್ಲ ಮಿಸ್ಯೂಸ್ ಅನ್ನ ಪ್ರಿವೆಂಟ್ ಮಾಡಿ ಅದರಲ್ಲಾದ್ರೂ ಸ್ವಲ್ಪ ಜನ ಓಡಾಡಕ್ಕೆ ಅಂತ ಅವಕಾಶ. 10,000 ಕಿಲೋಮೀಟರ್ ಅಂತಾದ್ರೂ ಹೇಳ್ತಾ ಇಲ್ಲ, 2,000 ಕಿಲೋಮೀಟರ್ ಆದ್ರೂ ಟಾರ್ಗೆಟ್ ಮಾಡೋಣ ಅಂತ ಹೇಳ್ತಾ ಇದ್ದಾರೆ. ಸರ್ ದುಬಾರಿ ಫೈನ್ ಅಂದ್ರೆ ಇವಾಗ ಎಷ್ಟು ಫೈನ್ ಆಗ್ತಾ ಇದ್ದಾರೆ, ನೆಕ್ಸ್ಟ್ ಎಷ್ಟು ಫೈನ್ ಆಗುತ್ತೆ ಸರ್? ಯಾಕಂದ್ರೆ ಫೈನ್ ಗೊತ್ತಿದ್ರೆ ಜನಕ್ಕೆ ಹಿಡಿದು 10,000 ರೂಪಾಯಿವರೆಗೂ ಹಾಕ್ಬೋದು. ಜನಕ್ಕೆ ಸ್ವಲ್ಪ ಅವೇರ್ನೆಸ್ ಇರುತ್ತೆ, ಅವಾಗ ಭಯ ಇರುತ್ತೆ ಅಂತ. ಫೈನ್ ಹೇಳಿದ್ದೀನಿ, ಫೈನ್ ಅಮೌಂಟ್ ಎಷ್ಟು ಸರ್? ಬೈಕೊಂಡ್ರು ಪರವಾಗಿಲ್ಲ, ದುಬಾರಿ ಫೈನ್ ಹಾಕಿ ಅಂತ ಹೇಳಿದೆ. ನಾವು ಸ್ವಲ್ಪ ಅನ್ಪಾಪ್ಯುಲರ್ ಆಗೋಕ್ಕೂ ತಯಾರಿದ್ದೀವಿ ಈ ವಿಷಯದಲ್ಲಿ. ಯಾಕಂದ್ರೆ ಏನೋ ಒಂದು ಸಾರ್ವಜನಿಕ ಉದ್ದೇಶ ಈಡೇರಬೇಕು ಅಂತ ಹೇಳಿದ್ರೆ ಬರೀ ಒಳ್ಳೆ ಮಾತಲ್ಲಿ ನರ್ನಾಗಿತ ಎಲ್ಲ ಆಗ್ಬಿಡುತ್ತೆ, ಸಾಲ್ವ್ ಆಗ್ಬಿಡುತ್ತೆ ಅಂದ್ರೆ ಆಗುದಿಲ್ಲ. ಕೆಲವು ಬಾರಿ ನಾವು ಟಫ್ ಡಿಸಿಷನ್ ತಗೊಂಡು ಅದಕ್ಕೆ ಕಾನ್ಸಿಕ್ವೆನ್ಸಸ್ ಫೇಸ್ ಮಾಡೋಕ್ಕೂ ನಾವು ತಯಾರಿರ್ಬೇಕಾಗುತ್ತೆ. ಈಗ ಕೆಲವರು 250 ರೂಪಾಯಿ ಫೈನ್ ಹಾಕ್ತಾರೆ, ಈ ಕೆಲವರು 10,000 ರೂಪಾಯಿವರೆಗೂ ಅವಕಾಶ ಇದೆ. ನಾನು ಅವ್ರಿಗೆ ಹೇಳಿದ್ದೇನೆ, ಕಾನೂನಲ್ಲಿ ಮ್ಯಾಕ್ಸಿಮಮ್ ಎಷ್ಟಿದೆ ಅದನ್ನು ಎಕ್ಸ್ಪ್ಲೋರ್ ಮಾಡಿ. ಇಲ್ಲಾಂದ್ರೆ ಏನಾಗುತ್ತೆ, ನಾನು ಇವತ್ತು 250 ರೂಪಾಯಿ ಹಾಕ್ಬಿಟ್ಟು ಬಂದೆ, ನಾಳೆ ದಿನ ಎನ್ಕ್ರೋಚ್ ಮಾಡ್ತಾರೆ. ಅವ್ರಿಗೆ ಅದ್ರ ಬಗ್ಗೆ ಏನು ಇದೇ ಇರೋದಿಲ್ಲ, ಭಯ ಭಕ್ತಿನೇ ಇರೋದಿಲ್ಲ. ನಾನು ಅದನ್ನ ದಿನ ಚೇಂಜ್ ಮಾಡಕ್ಕಾಗುತ್ತಾ? ಬೆಂಗಳೂರಲ್ಲಿ ಒಂದು ಪ್ರಾಬ್ಲಮ್ ಆದ್ರೆ ಚೇಂಜ್ ಮಾಡಬಹುದು, 100 ಪ್ರಾಬ್ಲಮ್. ಸೊ ಹಂಗಾಗಿ ಪ್ರಿವೆಂಟ್ ಆಗೋ ತರ ಆಗ್ಬೇಕು. ನಾವು ಸುಮ್ಮನೆ ಹೇಳ್ತಾ ಇರ್ತೀವಿ, ಅವ್ರು ಮಾಡ್ತಾ ಇರ್ತಾರೆ ಅಂದ್ರೆ ಇದು ಸಾಲ್ವ್ ಆಗೋದಿಲ್ಲ ಪ್ರಾಬ್ಲಮ್. ಸರ್, ಈಗ ಮತ್ತೊಂದು ಪ್ರಶ್ನೆ ಅಂತ ಇವತ್ತು ಸೌತ್ ಕಮಿಷನರ್ ಅವರು ಓಪನ್ ಗಾರ್ಡನ್ ಈ ವಾರ್ಡ್ ನಾವು ಕೂಡ ನೋಡಿದ್ವಿ. ಅದೇನು ಕಸದೊಂದು ಮುಖ್ಯವಾದ ಸರ್, ಕಸದ್ದು ಪ್ರಮುಖವಾಗಿ ಬ್ಲಾಕ್ ಸ್ಪಾಟ್ ಯಾಕೆ ನಿರ್ಮಾಣ ಆಗ್ತಾರೆ? ಬ್ಲಾಕ್ ಸ್ಪಾಟ್ ಗಳು ನಿರ್ಮಾಣ ಆಗ್ತಾ ಇರೋದು ಸರ್, ಮನೆಗೆ ಹೋಗಿ ಕಸ ಕಲೆಕ್ಟ್ ಮಾಡ್ತಾ ಇಲ್ಲ ಒಂದು. ಸೊ ಎಲ್ಲಂದ್ರಲ್ಲೂ ಬಿಸಾಕ್ತಿದ್ರೆ ಅಲ್ಲೂ ಕೂಡ ಕಸವನ್ನ ಕಲೆಕ್ಟ್ ಮಾಡ್ತಾ ಕೆಲಸ ಆಗ್ತಾ ಇಲ್ಲ, ಮನೆ ಹತ್ರ ಕೂಡ ಕಸದ ವಾಹನ ಬರ್ತಲ್ಲ. ಇದಕ್ಕೆ ಪರಿಹಾರ ಏನು? ಮಾಡಿಸ್ತೇವೆ. ಇವತ್ತು ನಾನು ಹೆಚ್ಚಿಗೆ ಮಾತಾಡೋಕೆ ಹೋಗೋದಿಲ್ಲ. ಮೊನ್ನೆ ಮಾತಾಡಿದ್ದೇನೆ ಕಸದ ಬಗ್ಗೆ, ಇವತ್ತು ಮಾಡೋದು ಮತ್ತೆ ಪಾದಚಾರಿ ಮಾಡೋದು ಮಾತಾಡಿದ್ದೇನೆ. ನೀವು ಹೇಳಿದ್ರು ನಾನು ಕ್ರಮದಲ್ಲಿ ಇದೆ, ವರ್ಕೌಟ್ ಮಾಡ್ತಾ ಇದ್ದೀವಿ. ಅದನ್ನು ಸರ್ ಕಿರಣ್ ಮಜುಮ್ದಾರ್ ಜೊತೆ ಮೀಟಿಂಗ್ ಆಯ್ತು, ಸಿಎಂ ಅವರು ಮತ್ತೆ ತಾವು ಕೂಡ ಇದ್ರಿ, ಏನೇನೆಲ್ಲ ಚರ್ಚೆ ಆಯ್ತು? ಔಟರ್ ರಿಂಗ್ ರಸ್ತೆಗಳು ಬೆಂಗಳೂರಿನಲ್ಲಿ ಬೇಸಿಕಲಿ ರೋಡ್ ಕ್ವಾಲಿಟಿ, ಟ್ರಾಫಿಕ್, ಮತ್ತೆ ಗಾರ್ಬೇಜ್ ಪ್ರಾಬ್ಲಮ್, ಆಮೇಲೆ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್, ಮೆಟ್ರೋ, ಈ ಎಲ್ಲ ಸಮಸ್ಯೆಗಳನ್ನ ಅವರು
ಮುಖ್ಯಮಂತ್ರಿಗಳು ಗಮನಕ್ಕೆ ತಂದಿದ್ದಾರೆ. ಔಟರ್ ರಿಂಗ್ ಅವರು ಎಲ್ಲಾ ಕಡೆ ಬರೀ ಔಟರ್ ರಿಂಗ್ ರೋಡ್ ಒಂದೇ ಅಲ್ಲ, ಎಲ್ಲಾ ಕಡೆನೂ ಕೂಡ ಇಶ್ಯೂಸ್ ಹೈಲೈಟ್ ಮಾಡಿದ್ದಾರೆ. ಸೊ ಅದರಲ್ಲಿ ಫುಟ್ಪಾತ್ ಕೂಡ ಒಂದು ಹೈಲೈಟ್ ಮಾಡಿದ್ದಾರೆ. ಸೊ ಹಾಗಾಗಿ ಮುಖ್ಯಮಂತ್ರಿಗಳು ಈಗ ಮೊದಲನೇ ಸಿಎಂ ಅವರು ಹೋಗುವಾಗಲೇ ನಮಗೆ ಹೇಳಿದ್ರು ಫುಟ್ಪಾತ್ ಇಮಿಡಿಯೇಟ್ ಆಗಿ ಟಾಪ್ ಪ್ರಯಾರಿಟಿ, ಇಮಿಡಿಯೇಟ್ ಆಕ್ಷನ್ 30 days ಅಲ್ಲಿ ಫುಟ್ಪಾತ್ ಕ್ಲಿಯರೆನ್ಸ್ ಆಗ್ಬೇಕು ಅಂತ ಸಿಎಂ ಅವರು ಹೇಳಿದ್ರು, ಮೊದಲೇ ಹೇಳಿದ್ರು. ಸೊ ಅವರು ಕೂಡ ಅದನ್ನ ಹೈಲೈಟ್ ಮಾಡಿದ್ರು. ಸರ್ 3 ವರ್ಷದಿಂದ ತುಂಬಾನೇ ಜಲಕ್ಷಾಮನ ಬೆಂಗಳೂರು ಎದುರಿಸಿತ್ತು ಸರ್. ಮತ್ತೆ ಅಂತದೇ ಒಂದು ಪರಿಸ್ಥಿತಿ ಬರ್ಬೋದು ಅಂತ, ಯಾಕಂದ್ರೆ ಮುಂಬೈನಲ್ಲೆಲ್ಲ ಇವಾಗ ಜಲಕ್ಷಾಮ ಸರ್ ಪ್ಲೀಸ್ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.